ಎಷ್ಟು ಅನಿವಾರ್ಯತೆ ಇದೆ ಈ ಮಾತ್ರದ ಕಮಿಟಿ ನಮ್ಮ ಇಂಡಸ್ಟ್ರಿಗೆ? ಆ್ಯಂಡ್ ಇದು ಬರೀ ಲೈಂಗಿಕ ಕಿರುಕುಳಗೆ ಸೀಮಿತ ಅಲ್ಲ, ಅದಕ್ಕಿಂತ ಮೀರಿ ಬೇಸಿಕ್ ಫೆಸಿಲಿಟೀಸ್ ಫಾರ್ ವಿಮೆನ್, ಜೂನಿಯರ್ ಆರ್ಟಿಸ್ಟ್ಗಳಿಗೆ ಅಲ್ಲ, ಡಾನ್ಸರ್ಸ್ಗೆ ವಾಶ್ರೂಮ್ ಫೆಸಿಲಿಟಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ. ಯಾರೆಲ್ಲ ಶೋಷಣೆಗೊಳಗಾಗಿದ್ದಾರೋ ಅವ್ರ ಪರವಾಗಿ ನಾನು ಇರಬೇಕು ಅಂತ ಅನ್ಸುತ್ತೆ. ಮೊದಲನೇದಾಗಿ ಇದು ಯಾವ ರೀತಿಯಲ್ಲೂ ಶೋಷಣೆ ವಿಚಾರ ಅಲ್ಲ, ಇದು ನ್ಯಾಯದ ವಿಚಾರನೂ ಬರಲ್ಲ ಇದರಲ್ಲಿ. ಆಲ್ ದಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಈ ಇಂಡಸ್ಟ್ರಿನ ಹೇಗೆ ನಾವು ಇನ್ನೂ ಒಂದು ಖುಷಿಯಾಗಿರುವಂಥದ್ದು ವಾತಾವರಣ ಕ್ರಿಯೇಟ್ ಮಾಡಬಹುದು, ಹೇಗೆ ಇನ್ನೂ ಸೇಫ್ ಮಾಡಬಹುದು ಅನ್ನೋದಷ್ಟೇ. ಅನ್ಯಾಯ, ದಬ್ಬಾಳಿಕೆ, ದೌರ್ಜನ್ಯ, ಶೋಷಣೆ ಅಂತ ಬಂದಾಗ ಅಖಾಡಕ್ಕಿಳಿಯುವ ಕೆಲವು ನಟಿಮಣಿಯರ ಪೈಕಿ ನಮ್ಮ ಶ್ರುತಿ ಹರಿಹರನ್ ಮೇಡಮ್ ಮೊದಲ ಸಾಲಿನಲ್ಲಿ ನಿಲ್ತಾರೆ. ಸೊ ಇವತ್ತು ಹೇಮಾ ಕಮಿಟಿ ಅಂತೆ ನಮ್ಮ ಸ್ಯಾಂಡಲ್ವುಡ್ನಲ್ಲೂ ಕೂಡ ಒಂದು ಕಮಿಟಿ ರಚನೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ CM ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಒಂದು ಪತ್ರವನ್ನು ನೀಡಿದ್ದಾರೆ. ಸೊ ಈ ಕ್ಷಣ ನನ್ನ ಜೊತೆ ಅವ್ರು ಮಾತನಾಡ್ಲಿಕ್ಕೆ ಸಿಕ್ಕಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಮೇಡಮ್. ಸೂಪರ್. ನೀವು ಮ್ಯಾಮ್, ಒಂದು ಗಟ್ಟಿ ಧ್ವನಿ ಅಂತಂದರೆ ಕೆಲವು ನಟಿಮಣಿಯರು ನಮ್ಮ ಕನ್ನಡದಲ್ಲಿ ಸೊ ಧ್ವನಿ ಎತ್ತದಕ್ಕೆ ಅಂದರೆ ಶೋಷಣೆ, ದೌರ್ಜನ್ಯ ಅಂತ ಬಂದಾಗ ಕೆಲವರು ಮಾತ್ರ ಫೀಲ್ಡ್ಗಿಳಿತಾರೆ. ಅದರಲ್ಲಿ ಮೊದಲ ಸಾಲಿನಲ್ಲಿ ನೀವು ನಿಲ್ತೀರಾ. ಸೊ ಅದು ನೋಡೋದಕ್ಕೆ ಒಂದು ಖುಷಿ ಆಗುತ್ತೆ. ಸೊ ಇವತ್ತು ಏಮಾತರದ ಕಮಿಟಿ ನಮ್ಮಲ್ಲೂ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೋರಾಟಕ್ಕೆ ಇಳಿದಿದ್ದೀರಾ. ಸೊ ಎಷ್ಟು ಅನಿವಾರ್ಯತೆ ಇದೆ ಏಮಾತರದ ಕಮಿಟಿ ನಮ್ಮ ಇಂಡಸ್ಟ್ರಿಗೆ? ಸೊ ಹೇಮಾ ಕಮಿಟಿ ಕೇರಳ ಇಂಡಸ್ಟ್ರಿಗೆ ಏನು ಮಾಡ್ತು ಅಂದರೆ ಅಲ್ಲಿರುವಂಥದ್ದು ವರ್ಕಿಂಗ್ ಕಂಡೀಷನ್ಸ್ನ ಇನ್ವೆಸ್ಟಿಗೇಟ್ ಮಾಡಿ ಒಂದಿಷ್ಟು ರೆಕಮೆಂಡೇಷನ್ಸ್ನ ಕೊಡ್ತು. ಆ್ಯಂಡ್ ಇದು ಬರೀ ಲೈಂಗಿಕ ಕಿರುಕುಳಗೆ ಸೀಮಿತ ಅಲ್ಲ, ಅದಕ್ಕಿಂತ ಮೀರಿ ಬೇಸಿಕ್ ಫೆಸಿಲಿಟೀಸ್ ಫಾರ್ ವಿಮೆನ್, ಜೂನಿಯರ್ ಆರ್ಟಿಸ್ಟ್ಗಳಿಗೆ ಅಲ್ಲ, ಡಾನ್ಸರ್ಸ್ಗೆ ವಾಶ್ರೂಮ್ ಫೆಸಿಲಿಟಿ, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್, ಇಂಥ ವಿಚಾರಗಳನ್ನು ಕೂಡ ಅದು ಇನ್ವೆಸ್ಟಿಗೇಟ್ ಮಾಡ್ತು ಆ್ಯಂಡ್ ಒಂದಿಷ್ಟು ರೆಕಮೆಂಡೇಷನ್ಸ್ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲೂ ಕೂಡ ಇದು ಬಹಳ ಮುಖ್ಯ, ಅನಿವಾರ್ಯ. ಇನ್ಫ್ಯಾಕ್ಟ್ ಈ ಇನ್ವೆಸ್ಟಿಗೇಷನ್ ಮೂಲಕ ನಮ್ಮ ಇಂಡಸ್ಟ್ರಿ ಪರ್ಫೆಕ್ಟ್ ಆಗಿದೆ ಅಂತಲೂ ತೀರ್ಪು ಬಂದರೆ ಸೂಪರ್ ಅಲ್ಲ. ಸೊ ಬೇಸಿಕ್ಲಿ ಒಂದು ಕಮಿಟಿ ನಾವು ಸೆಟಪ್ ಮಾಡೋಣ, ಇನ್ವೆಸ್ಟಿಗೇಟ್ ಮಾಡೋಣ ಅನ್ನೋ ಅಷ್ಟೇ ನಮ್ಮ ರಿಕ್ವೆಸ್ಟು. ಮೇಡಮ್, ಅಲ್ಲಿ ಹೇಮಾ ಕಮಿಟಿಯವರು ಫೀಲ್ಡ್ಗೆ ಇಳಿದಾಗ ಸೊ ತನಿಖೆ ನಡೆಸಲಿಕ್ಕೆ ಕೆಲವು ಹೀರೋಯಿನ್ಸು ಇಲ್ಲ ನಾವು ಮಾತಾಡಿಬಿಟ್ರೆ ನಮ್ಗೆ ಅವಕಾಶಗಳು ಕಡಿಮೆ ಆಗುತ್ತೆ, ಸೊ ಹೆದರ್ಕೊಂಡ್ರಂತೆ, ಮಾತನಾಡಲಿಕ್ಕೆ ಹೆದರ್ಕೊಂಡ್ರಂತೆ. ಬಟ್ ಇಲ್ಲಿ ಕಮಿಟಿ ಫಾರ್ಮ್ ಆದಾಗ ಇಂಡಸ್ಟ್ರಿ ಅಸಲಿಯತ್ತೇನು ಅನ್ನೋ ವಿಚಾರಕ್ಕೆ ನಿಮ್ಮನ್ನು ತನಿಖೆ ಮಾಡಲಿಕ್ಕೆ ಅಥವಾ ನಿಮ್ಮಿಂದ ಒಂದಿಷ್ಟು ವಿಷಯಗಳನ್ನ ಕಲೆ ಹಾಕಲಿಕ್ಕೆ ಕಮಿಟಿಯವ್ರನ್ನ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರಿಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ ಅಂತ? 100% ಸಪೋರ್ಟ್ ಮಾಡ್ತೀನಿ. ಬಟ್ ಅದು ಮತ್ತೆ ಹೇಳ್ತಾ ಇದ್ದೀನಿ, ಅದು ಬರೀ ಲೈಂಗಿಕ ಕಿರುಕುಳ ಅಲ್ಲ, ಸೆಕ್ಷುವಲ್ ಹ್ಯಾರಸ್ಮೆಂಟ್ ವಿಚಾರ ಮಾತ್ರ ಅಲ್ಲ. ಆ್ಯಂಡ್ ಅದು ಒಂದು ಸೇಫ್ ಸ್ಪೇಸ್ ಆಗಿರುತ್ತೆ, ನಮ್ಮ ಕಮಿಟಿ ಒಂದು ಸೇಫ್ ಸ್ಪೇಸ್ ಆಗಿರುತ್ತೆ ವೇರ್ ವಿಮೆನ್ ಕ್ಯಾನ್ ಓಪನ್ಲಿ ಡಿಸ್ಕಸ್ ಎನಿಥಿಂಗ್ ದಟ್ ದೇ ವಾಂಟ್ ಟು. ಆ್ಯಂಡ್ ಆ ಡಿಸ್ಕಷನ್ ಮೂಲಕ ಏನಾಗುತ್ತೆ ನೋಡಿ, ನೀವೊಂದು ಫೋರಮ್ ಕೊಡ್ತೀರಾ ಹೆಣ್ಮಕ್ಳಿಗೆ ವೇರ್ ದೇ ಕ್ಯಾನ್ ಎಕ್ಸ್ಪ್ರೆಸ್ ದೆಮ್ಸೆಲ್ಸ್. ಅದರಿಂದ ಒಂದಿಷ್ಟು ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನು ಜಾಟ್ ಡೌನ್ ಮಾಡ್ಕೊಂಡು ಈ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಹುಡುಕಿದ್ರೆ ನಮ್ಮ ಇಂಡಸ್ಟ್ರಿ ಬೆಟರ್ ತಾನೇ ಆಗುತ್ತೆ. ಅದನ್ನು ಬರೀ ಸುಮ್ಮನೆ ಮಾತಾಡ್ಕೊಂಡಿದ್ರೆ ಸೊಲ್ಯೂಷನ್ಸ್ ಬರಲ್ಲ. ಸೊ ಈ ಕಮಿಟಿ ನಮಗೆ ಸೊಲ್ಯೂಷನ್ ಬೇಸ್ಡ್ ಕಮಿಟಿ which will help make the space a better space. ಮಲಯಾಳಂ ಇಂಡಸ್ಟ್ರಿನ ರೂಲ್ ಮಾಡ್ತಿರೋದಕ್ಕೆ ಒಂದು ಪವರ್ ಆಫ್ ಗ್ರೂಪ್ ಇದೆ. ಅದು ಡೈರೆಕ್ಟರ್ ಇರಲಿ, ಪ್ರೊಡ್ಯೂಸರ್ ಇರಲಿ, ಹೀರೋಗಳಿರಲಿ ಅನ್ನೋಂಥದ್ದು ಹೇಮಾ ಕಮಿಟಿಯಿಂದ ಗೊತ್ತಾಗಿದೆ. ಸ್ಯಾಂಡಲ್ವುಡ್ನಲ್ಲಿ ದಶಕಗಳಿಂದ ತಾವಿದ್ದೀರಿ. ಸೊ ನಮ್ಮಲ್ಲೂ ಕೂಡ ಆ ಥರದ್ದೊಂದು ಪವರ್ ಗ್ರೂಪ್ ಇದೆಯಾ? ಅವ್ರು ಹೇಳಿದ್ದೆ ಫೈನಲ್ಲ, ಅಥವಾ ಹೀರೋಯಿನ್ಸ್ ಚಾನ್ಸ್ ಕೊಡೋದಿರಲಿ ಅಥವಾ ಹೀರೋ ಸೆಲೆಕ್ಷನ್ ಇರಲಿ ಎಲ್ಲ ಅವ್ರು ಹೇಳ್ದಂಗೆ ನಡೆಯುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಒಂದು ಪವರ್ ಗ್ರೂಪ್ ಅಂಡರ್ ಕರೆಂಟ್ 100% ಎಲ್ಲ ಕಡೆ ಇದೆ. ಅದು ಬರೀ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಮಾತ್ರ ಅಲ್ಲ, ಅದು ಒಂದು ಕಾರ್ಪೊರೇಟ್ ಇಂಡಸ್ಟ್ರಿನಲ್ಲೂ ಕೂಡ ಒಂದು ಪವರ್ ಗ್ರೂಪ್ ಇದ್ದೇ ಇರುತ್ತೆ. ಆ ಪವರ್ ಗ್ರೂಪ್ ಭಾಗವಾಗಿ ಯಾರ್ಯಾರು ಇದ್ದಾರೆ ಅನ್ನೋ ಪ್ರಶ್ನೆ ನೀವು ಕೇಳಿದ್ರೆ ನಂಗೆ ಗೊತ್ತಿಲ್ಲ. ಬಟ್ 100% ದೇರ್ ಆರ್ ಪೀಪಲ್ ಹೂ ಕಾಲ್ ದ ಶಾಟ್ಸ್. ಮೀಟು ಪ್ರಕರಣದ ವಿರುದ್ಧ ಧ್ವನಿ ಎತ್ತದಾಗಲೇ ಒಂದಿಷ್ಟು ಜನ ನಿಮ್ಮ ಮೇಲೆ ಮುಗಿಬಿದ್ರು, ಎಲ್ಲೋ ಒಂದಿಷ್ಟು ಅವಕಾಶಗಳು ಕಡಿಮೆ ಆಯಿತು. ಸೊ ಈಗ ಮತ್ತೊಮ್ಮೆ ಫೀಲ್ಡ್ಗೆ ಇಳಿದಿದ್ದೀರಾ, ಅವಕಾಶಗಳು ಕಳ್ಕೊಳ್ತೀನಿ ಅನ್ನೋ ಭಯ, ಆತಂಕ ಇದೆಯಾ? ಅಥವಾ ಚಾನ್ಸ್ ಹೋದರೆ ಹೋಗಲಿ, ನ್ಯಾಯ ಸಿಗಬೇಕು, ಅಥವಾ ಯಾರೆಲ್ಲ ಶೋಷಣೆಗೊಳಗಾಗಿದ್ದಾರೋ ಅವ್ರ ಪರವಾಗಿ ನಾನು ಇರಬೇಕು ಅಂತ ಅನಿಸುತ್ತಾ? ಮೊದಲನೇದಾಗಿ ಇದು ಯಾವ ರೀತಿಯಲ್ಲೂ ಶೋಷಣೆ ವಿಚಾರ ಅಲ್ಲ, ಇದು ನ್ಯಾಯದ ವಿಚಾರನೂ ಬರಲ್ಲ ಇದರಲ್ಲಿ. ಆಲ್ ದಟ್ ವಿ ಆರ್ ಟ್ರೈಂಗ್ ಟು ಡೂ ಇಸ್ ಈ ಇಂಡಸ್ಟ್ರಿನ ಹೇಗೆ ನಾವು ಇನ್ನೂ ಒಂದು ಖುಷಿಯಾಗಿರುವಂಥದ್ದು ವಾತಾವರಣ ಕ್ರಿಯೇಟ್ ಮಾಡಬಹುದು, ಹೇಗೆ ಇನ್ನೂ ಸೇಫ್ ಮಾಡಬಹುದು ಅನ್ನೋದಷ್ಟೇ. ಸೊ ಹಾಗಾಗಿ ಅದಕ್ಕೆ ನನಗೆ ಹೆದರಿಕೆ ಇಲ್ಲ. ನನಗೆ ಮಾತ್ರ ಅಲ್ಲ, 150 ಜನ ಸೈನ್ ಹಾಕಿದ್ದಾರಲ್ಲ, ಅವ್ರಿಗೂ ಕೂಡ ಇದು ಯಾವ ರೀತಿಯಲ್ಲೂ ಹೆದರಿಕೆ ಇರಬಾರ್ದು. ಆ್ಯಂಡ್ ಮೀಡಿಯಾದವ್ರಿಗೂ ಕೂಡ ಈಗ ಸಾಕಷ್ಟು ಜನ ಮೀಡಿಯಾ ಕೂಡ ತುಂಬ ಸೆನ್ಸಿಟಿವ್ ಆಗಿ ಈ ನ್ಯೂಸನ್ನು ಕ್ಯಾರಿ ಮಾಡ್ತಿದ್ದಾರೆ. ಅದು ತುಂಬ ಇಂಪಾರ್ಟೆಂಟು, ಅದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಹೇಗೆ ನೀವು ಇದನ್ನು ಸೆನ್ಸೇಷನಲೈಸ್ ಮಾಡಿದೆ, ಬರೀ ಲೈಂಗಿಕ ಕಿರುಕುಳ ಅಂತ ಹೇಳಿದೆ, ಇದು ಬೇರೆ ವಿಚಾರಗಳನ್ನು ಕೂಡ ಇನ್ವೆಸ್ಟಿಗೇಟ್ ಮಾಡುವಂಥದ್ದು ಒಂದು ಕಮಿಟಿ. ಇದರಿಂದ ನಮ್ಮ ಸಿನಿಮಾಗೆ ಒಳ್ಳೆಯದಾಗುತ್ತೆ, ನಮ್ಮ ಇಂಡಸ್ಟ್ರಿಗೆ ಒಳ್ಳೆಯದಾಗುತ್ತೆ ಅನ್ನೋದು ನೀವು ಸಾಕಷ್ಟು ಜನ ಹೇಳ್ತಾ ಇದ್ದರೆ ಅದು ಒಳ್ಳೆಯದೇ. ಹಾಗಾಗಿ ಐ ಥಿಂಕ್ ಅವಕಾಶ ಕಳ್ಕೊಳ್ಳೋದ್ರ ವಿಚಾರ ಆಗಿರಲಿ, ಅಲ್ಲ ನ್ಯಾಯದ ವಿಚಾರ ಆಗಲಿ, ಇಲ್ಲವೇ ಇಲ್ಲ ಇಲ್ಲಿ. ಬಿಕಾಸ್ ವಿ ಆರ್ ಲುಕಿಂಗ್ ಅಟ್ ಮೇಕಿಂಗ್ ದ ಸ್ಪೇಸ್ ಬೆಟರ್. ಅಡ್ಜಸ್ಟ್ಮೆಂಟು ಮತ್ತು ಕಾಂಪ್ರಮೈಸು ಇದು ನನ್ನ ಲೈಫಲ್ಲೇ ಇಲ್ಲ, ನನ್ನ ಕರಿಯರ್ನಲ್ಲೂ ಯಾವತ್ತೂ ಬರಲ್ಲ ಅಂತ ನೀವು ಧ್ವನಿ ಎತ್ತಿದ್ದಕ್ಕೆ ಸುಮಾರು ಜನ ಹೀರೋಯಿನ್ಸು ಅಡ್ಜಸ್ಟ್ಮೆಂಟು, ಕಾಂಪ್ರಮೈಸ್ಗೆ ಒಪ್ಪದೆ ಸೊ ನಿಮ್ಮ ಪರವಾಗಿ ನಿಂತಿದ್ದಾರೆ. ಜೊತೆಗೆ ಶ್ರುತಿನೇ ಅಷ್ಟು ಮಾತಾಡಬೇಕಾದ್ರೆ ನಾವು ಅವ್ರ ಜೊತೆಗಿರ್ತೀವಿ, ನಾವು ಕೂಡ ಅದೇ ರೀತಿ ಮಾತಾಡ್ತೀವಿ ಅಂತ ಕೆಲವೊಬ್ಬರು ಫೀಲ್ಡಿಗೆ ಇಳಿದಿದ್ದಾರೆ. ಸೊ ಈ ಅಡ್ಜಸ್ಟ್ಮೆಂಟ್ ಮತ್ತು ಕಾಂಪ್ರಮೈಸ್ ಅಂತ ಕೇಳುವಂಥ ಕೆಲವರಿಗೆ ಈಗ ಶ್ರುತಿ ಏನು ಹೇಳ್ತಾರೆ? ತುಂಬ ಬದಲಾಗಿದೆ
ಈಗ ಈ ಶ್ರುತಿ ಹೇಳ್ತಾಳೆ 2024ರಲ್ಲಿ ನಮ್ಮ ಇಂಡಸ್ಟ್ರಿ ತುಂಬ ಬದಲಾಗಿದೆ, ತುಂಬ ಸೇಫ್ ಆಗಿದೆ. ಅವತ್ತು ನನಗೆ ಹೇಳಕ್ಕೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ದಟ್ ಇಂಡಸ್ಟ್ರಿ ನನಗೆ ತುಂಬ ಅವಕಾಶಗಳು ಕೊಡ್ತು, ತುಂಬ ಪ್ರೀತಿ ಕೊಡ್ತು. ಆ್ಯಂಡ್ ಈಗ ಕೂಡ ನಾನು ಇಲ್ಲಿ ನಿಂತಿರೋದು ಅದರಿಂದಾನೆ. ಸೊ ಐ ಆಮ್ ಗ್ಲ್ಯಾಡ್. ಆ್ಯಂಡ್ ಈ ನಾನು ಮಾಡ್ತಿರುವಂಥದ್ದು ಕೆಲಸ ಫೈರ್ ಮೂಲಕ ಇಸ್ ಜಸ್ಟ್ ಮೈ ವೇ ಆಫ್ ಗಿವಿಂಗ್ ಬ್ಯಾಕ್ ಟು ವಾಟ್ ಐ ಗಾಟ್ ಫ್ರಮ್ ದ ಇಂಡಸ್ಟ್ರಿ. ಫೈರ್ ಸಂಸ್ಥೆ ಈಕ್ವಾಲಿಟಿನ ಬಯಸುತ್ತೆ, ಲಿಂಗ ತಾರತಮ್ಯ ಇರಬಾರ್ದು, ಹೆಣ್ಮಕ್ಳು ಗಂಡ್ಮಕ್ಳು ಒಂದೇ ಅಂತ. ಬಟ್ ಸಂಭಾವನೆ ವಿಚಾರ ಅಂತ ಬಂದಾಗ ನಮ್ಮ ಹೀರೋಗಳಿಗೆ ಸಿಗೋಷ್ಟು ಸಂಭಾವನೆ ನಮ್ಮ ನಟಿಮಣಿಯರಿಗೆ ಸಿಗಲ್ಲ. ಅದು 10 ಸಿನಿಮಾ ಮಾಡಿರಲಿ, 10 ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟಿರಲಿ, ಅವರಷ್ಟು ನಾವು ಸಂಭಾವನೆ ತೊಗೊಳಕ್ಕಾಗಲ್ಲ. ಶ್ರುತಿಗೆ ಆ ವಿಚಾರದಲ್ಲಿ ಎಷ್ಟು ಬೇಸರ ಇದೆ ಅನ್ನುವಂಥದ್ದು? ಅದು ನಿಜಾನೇ. ಆ್ಯಂಡ್ ಅದು ಯಾಕೆ ನಿಜ ಅಂದರೆ ಹೀರೋಗಳಷ್ಟು ಆಡಿಯನ್ಸ್ನು ಕೂಡ ಹೀರೋಯಿನ್ಸ್ಗಳು ಥಿಯೇಟರ್ ಗ್ರ್ಯಾಬ್ ಮಾಡೋಕ್ಕಾಗಲ್ಲ. ಇದ್ರೂ ಒಂದಿಷ್ಟು ಜನ ಹು ಕುಡ್ ಗ್ರ್ಯಾಬ್ ಆ್ಯನ್ ಆಡಿಯನ್ಸ್, ಬಟ್ ಸದ್ಯಕ್ಕೆ ಅವ್ರ ಸಿನಿಮಾ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಅದ್ರ ಬಗ್ಗೆ ಇಲ್ಲಿ ಈಗ ಚರ್ಚೆ ಮಾಡೋದ್ರಲ್ಲಿ ಐ ಥಿಂಕ್ ಇಟ್ಸ್ ಅನ್ಫೇರ್. ಫೈನಲ್ ವರ್ಡ್ಸು, CM ಅವರು ಕಮಿಟಿ ರಚನೆ ಮಾಡಿ ಅದಕ್ಕೆ ಸೂಕ್ತವಾದಂಥ ಕಮಿಟಿನ ರಚನೆ ಮಾಡಿ ಆ ಕಮಿಟಿಯಲ್ಲಿ ನೀವು ಒಬ್ಬರು ಇರಬೇಕು ಅಂತ ಏನಾದರೂ ನಿಮ್ಮ ತಂಡದವರು ಯಾರಾದರೂ ಶಿಫಾರಸ್ ಮಾಡಿದರೆ ಇದಕ್ಕೆ ಸರ್ಕಾರನೂ ಒಪ್ಕೊಂಡ್ರೆ ಇರ್ತೀರಾ ಕಮಿಟಿ? ನನ್ನ ಪ್ರಕಾರ ಸದ್ಯಕ್ಕೆ ನಾನಿರೋದು ವುಡ್ ನಾಟ್ ಬಿ ದ ರೈಟ್ ಥಿಂಗ್. ಬಿಕಾಸ್ ನನಗಿನ್ನ ಸೀನಿಯರ್ ಆಗಿರೋರು ತುಂಬ ಒಳ್ಳೆ ಕೆಲಸ ಮಾಡಿರೋರು ಇದ್ದಾರೆ. ಲೈಕ್ ಜಯಲಕ್ಷ್ಮಿ ಪಾಟೀಲ್ ಅವರು ನಮ್ಮ ಫೈರಲ್ಲಿ, ಇಲ್ಲ ವಿಜಯಮ್ಮ, ಇವರೆಲ್ಲ ಇರಬೇಕು ಅನ್ನೋ ನನ್ನ ಅಭಿಪ್ರಾಯ. ಸೊ ನಾನಂತೂ ಇರಲ್ಲ ಅಂತ ನನಗನ್ಸುತ್ತೆ. ನಾನು ಇರಬಾರ್ದು. ಯಾಕೆ ಇರಬಾರ್ದು? ಐ ಆಮ್ ನಾಟ್ ಯೆಟ್ ದಟ್ ಎಕ್ಸ್ಪೀರಿಯನ್ಸ್ಡ್. ಐ ಹ್ಯಾವ್ ಅ ಲಾಂಗ್ ವೇ ಟು ಗೋ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಇದಿಷ್ಟು ನಟಿ ಶ್ರುತಿ ಹರಿಹರನ್ ಅವರ ಮಾತುಗಳಾಗಿತ್ತು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.